ಹಾಯ್ ನಮಸ್ಕಾರ ಮಾತಾಡಿಗ್ಲಾ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಮಂಗಳೂರಲ್ಲಿದ್ದು ಮಂಗಳೂರು ದಸರಾ ತೋರಿಸ್ಲಿಲ್ಲ ಅಂದರೆ ಹೇಗೆ, ಹಾಗೆ ಇವತ್ತು ನಿಮಗೆ ದಸರಾ ತೋರಿಸ್ತೇನೆ. ನಾ ಇವತ್ತು ಕುದ್ರೋಳಿಗೆ ಹೋಗುವ. ನಾವು ಬೇಗ ಹೋಗ್ಬೇಕಂತ ಇದ್ದದ್ದು. ಜೋರ್ ಮಳೆ ಅಂದ್ರೆ ಮಳೆ, 2 ವೀಕ್ಸ್ ಆಗಿತ್ತು ಹೀಗೆ ಮಳೆ ಬರೋದೆ. ತುಂಬಾ ಜೋರ್ ಮಳೆ ಬಂದಿದ್ರಿಂದ ನಾವು ಇವತ್ತು ತುಂಬಾ ಲೇಟಾಗಿ ಹೋಗ್ತಿದ್ದೇವೆ. ನಾನು ಹೇಗೆ ಕಾಣ್ತಿದ್ದೇನೆ ಬನ್ನಿ ನಾವಿವಾಗ ಹೊರಡುವ. ಫುಲ್ ಬ್ಲಾಕ್. ಸುಮಾರು ಕಡೆ ಪಾರ್ಕಿಂಗ್ ಉಂಟು, ಬಟ್ ಇಡ್ಲಿಕ್ಕೆ ಜಾಗ ಇಲ್ಲ ಅಷ್ಟೇ. ನಾನೆನಿಸಿದೆ ಮಳೆ ಬಂತಲ್ಲ ಜೋರು, ಹಾಗಾಗಿ ಅಷ್ಟು ಜನ ಇರುವುದಿಲ್ಲ ಅಂತ. ಇಲ್ಲಿ ವೆಹಿಕಲ್ ಇಡ್ಲಿಕ್ಕೇನೆ ಜಾಗ ಇಲ್ಲ, ಅಷ್ಟು ಜನ ಇದೆ. ನೆನ್ನೆ ದಾಂಡಿ ಇತ್ತು, ದಾಂಡಿಯ ನೈಟ್. ಅಲ್ಲಿ ಎದುರು ಫುಲ್ ಡ್ಯಾನ್ಸ್, ಫುಲ್ ಜನ ಇರ್ತಾರೆ. ನಾನೆನ್ಸಿದೆ ಮಳೆ ಅಲ್ಲ, ಜನ ಇರೋದಿಲ್ಲ ಅಂತ. ಜಾಸ್ತಿ ಇನ್ನು ನೈಟ್ ವ್ಯೂ ತೋರಿಸ್ತಾನೆ ಹೇಗೆ ಕಾಣ್ತದೆ ನಮ್ಮ ಕುಡ್ಲ. అడపోయా ఫుల్ రష్ ఉండదు. అడపోయా రష్ ఉంది ಬೋರ್ಡ್ ಹಾಕಿದಾರಾ? ಯಾರತ್ರ ಆದ್ರೂ ಒಂದು ಫೋಟೋ ಕೊಡಿ ಅಂತಂದ್ರೆ ಜುಗಾಡ್ ಮಾಡ್ತಿದ್ದಾರೆ, ಎಲ್ಲಾದ್ರೂ ಮೊಬೈಲ್ ಇಟ್ಟು ತೆಗಿಯುವ ಅಂತ. ಲಾಸ್ಟಿಗೆ ಇಲ್ಲಿ ಶಾರದೆ ನವದುರ್ಗೆಯರನ್ನು ಇಲ್ಲೇ ಬಿಡ್ತಾರೆ. ಫುಲ್ ಇಲ್ಲೆಲ್ಲ ಜನ ಬೆಳಗ್ಗೆ ತನಕ ಕಾದು ಕುತ್ಕೊಳ್ತಾರೆ. ಈಗ ನೀವು ಇಲ್ಲಿ ಏನು ನೋಡಿದ್ರಿ, ದೇವಸ್ಥಾನ, ಕುದ್ರೋಳಿ ದೇವಸ್ಥಾನ ಆಗ್ಬೋದು, ದಸರಾ ಆಗ್ಬೋದು, ಇದಕ್ಕೆಲ್ಲ ಮೇನ್ ರೀಸನ್ ನಮ್ಮ ಜನಾರ್ದನ್ ಪೂಜಾರಿ ಅವರು. ಅವರಿಗೆ ಏಜ್ ಆಗಿದೆ, ಆಗೋದಿಲ್ಲದಿದ್ರೂ ಸಹ ಅವರು ದೇವಿಯನ್ನೆಲ್ಲ ಕೂರಿಸಿದಾರಲ್ಲ, ಅಲ್ಲಿ ಬಂದು ಕೂತು ಭಜನೆ ಎಲ್ಲ ಕೇಳ್ತಾರೆ. ಅವರು ಇಲ್ಲಿಯ ಮೇನ್ ಪಿಲ್ಲರ್. ಇಲ್ಲಿ ಈ ಜಾಗ ಏನಿದೆ ಅಲ್ಲ ಕಲ್ಯಾಣಿಯಾಗೆ, ಇದರಲ್ಲಿ ನವದುರ್ಗೆಯರನ್ನು ಬಿಡ್ತಾರೆ ಆಯಿತಾ. ಲಾಸ್ಟ್ ಡೇ ಟ್ಯಾಬ್ಲೋ ಎಲ್ಲ ಹೋಗಿ ಬಂದು ಜನ ಬೆಳಗ್ಗೆ ತನಕ ಇಲ್ಲಿ ಕೂತು ವೆಯ್ಟ್ ಮಾಡ್ತಾರೆ. ಆ ದೇವಿಯನ್ನು ಬಿಡುವಾಗ ಉಂಟಲ್ಲ, ಲೈಕ್ ಎಷ್ಟು ಒಂಥರ ದುಃಖ ಬಂದಾಗ ಆಗ್ತದೆ ಆಯಿತಾ. ಇನ್ನೂ 1 ವರ್ಷ ವೆಯ್ಟ್ ಮಾಡಬೇಕಲ್ಲ ಈ ದೇವಿಯನ್ನು ಪುನಃ ನೋಡಲಿಕ್ಕೆ ಅಂತ.
ಬಟ್ ಅದರ ವಿಡಿಯೋ ಸಿಕ್ಕಿದ್ರೆ ನಾನು ಖಂಡಿತ ಹಾಕ್ತೇನೆ. ಆ ನೀರಲ್ಲಿ ನಿಧಾನ ನಿಧಾನ ನೀರು ಒಳಗೆ ಹೋಗ್ತಾ ಹೋಗ್ತಾ ಖಾಲಿ ಕಣ್ಣು ಮಾತ್ರ ಕಾಣ್ತದಲ್ಲ, ಅದು ತುಂಬ ಬೇಜಾರಾಗೋದು. ನಮ್ಮ ಮೂಡ್ಬಿದ್ರದ್ ಪೈಚರ್ ಇದ್ರೊಳಗೆ ಎಲ್ಲ ಫುಲ್ ಆಚೆ ಒಳಗೆ ಫುಲ್ ಶಾಪಿಂಗ್ ಇಂದೆಲ್ಲ ಉಂಟು. ಬಟ್ ಇವಾಗ ಹೋಗ್ಲಿಕ್ಕೆ ಆಗೋದಿಲ್ಲ. ಹೋಗೋಣ? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ಆದ್ರೆ ಅಂತಾರೆ. ವೆನಿಲಾ ಕೇಕ್ ಬಾದಾಮ್ ಕುಲ್ಫಿ ಅಂತ. ವೆನಿಲಾ ಕೇಕ್ ಬಾದಾಮ್ ಕುಲ್ಫಿ. ಡೆಸರ್ಟ್ ಡಿಲೈಟ್. ಐಸ್ ಕ್ರೀಮ್ ಶೇಕ್ ಚಿಕ್ಕ ಬಟರ್ ಸ್ಕಾಚ್ ಮ್ಯಾಂಗೋ ಚಾಕ್ಲೇಟ್. ಇದೊಂದು ಗುಲಾಬ್ ಜಾಮೂನ್ ಹೋಗ್ಬಿಟ್ಟು ಒಂದು ಪೈನಾಪಲ್ ಟೆಂಡರ್ ಮಿಕ್ಸಾ? ಪೈನಾಪಲ್ ಟೆಂಡರ್ ಒಂದು ಸ್ಕೂಪ್ ಟೆಂಡರ್ ಬರ್ತದೆ, ಒಂದು ಸ್ಕೂಪ್ ಪೈನಾಪಲ್ ಬರ್ತದೆ. ಹೌದಾ? ಒಂದು ಯಾವ ಒಂದು ಒಂದು ವರ್ಷ ಬಾದಾಮ್ ಕುಲ್ಫಿ ಒಂದೇ ಇಪ್ಪಡು ಒಂದೊಂಜಿ ನಾನು ಚೇಂಜ್ ಮಾಡಿದ್ದೆ ಸ್ಯಾಂಡ್ವಿಚ್. 150 ಅದಾ? 150 ಅದಾ? ಇದು ನಿಮ್ದಾ? ಅದರಲ್ಲಿ ಬೇರೆ ಥರ ಉಂಟು, ಇದರಲ್ಲಿ ಬೇರೆ ಥರ ಉಂಟು. ಹಾಗೆ ಕೆಳಗೆ ಫರ್ಜ್ ಇರ್ತದೆ. ಹೋಗಿ ಬಂದ್ವಿ. ಇವತ್ತು ಎಷ್ಟು ಮಳೆ ಅಂದರೆ, ಇಷ್ಟು ದಿನ ಬಿಸಿಲು ಅಂದರೆ ಬಿಸಿಲು, ಇವತ್ತು ಫುಲ್ ಮಳೆ. ಎದ್ದಾಗದಿಂದ ಸಹ ಮೋಡ ಮಳೆ. ಎಂತ ಆನ್ ಮಾಡೋದು? ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಮುಂದೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಹಿಂದೆಯಿಂದ ಆನ್ ಮಾಡ್ತಾ ಇದ್ದಾರೆ. ಎಂಥ ಅವಸ್ಥೆ ಅಂತ. ಮುಂದೆ ಅವ್ರು ಮೂವ್ ಆದ್ರಲ್ಲ, ನಾವು ಮೂವ್ ಆಗೋದು. ಎಂಥದ್ದು ಹೊಟ್ಟೆದ ಹೆಸರು ಮಹಾಮಾಸ ಏನೋ ಇತ್ತು. ಅದು ನೈಟ್ 1 ಗಂಟೆ ತನಕ ಓಪನ್ ಇರ್ತದಂತೆ, ಯಾವುದೋ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿತ್ತು. ಬಟ್ ಅಲ್ಲಿ ಈಗ ತಿಂಡಿ ಇಲ್ಲ, ಎಲ್ಲರೂ ಸಹ ಊಟ ಮಾಡ್ತಿದ್ರು. ನನಗೆ ಅದು ಊಟ ಜಾಸ್ತಿ ಆಗ್ತದೆ ಹೋಟೆಲಲ್ಲೆಲ್ಲ, ಹಾಗೆ ನಾನು ಊಟ ಮಾಡೋದು. ಹಾಗೆ ಬೇರೆ ಎಲ್ಲಾದರೂ ಹೋಗುವ ಅಂತ. ಯಾರಿಗೆ ತುಂಬ ಲೇಟ್ ಏನಾದರೂ ಮ್ಯಾಂಗ್ಳೂರಿಗೆ ಬಂದರೆ, 1 ಗಂಟೆ ಒಳಗೆ ಬಂದರೆ ನಿಮಗೆ ಅದೊಂದು ಹೋಟೆಲ್ ಸಿಗ್ತದೆ ನಿಮಗೆ. ಇಲ್ಲಿ ಕುದ್ರೋಳಿ ಎದುರೇ ಇರೋದು. ಈಗ ಬೇರೆ ಕಡೆ ಹೋಗುವ. ಕುದ್ರೋಳಿಂದ ಸ್ವಲ್ಪ ಮುಂದೆ ಬಂದು ಇಲ್ಲಿ ರೈಟ್ ಹೋದರೆ ನಮ್ಮ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ ಸಿಗ್ತದೆ. ಒಳ್ಳೆ ಕಡೆ. ವೆಂಕಟರಮಣ ದೇವಸ್ಥಾನದ ಶಾರದೆ ಓಲ್ಡ್ ಫ್ಲವರ್ ಮಾರ್ಕೆಟ್, ತುಂಬ ವರ್ಷ ಹಿಂದೆ. ಇದು ವೆಂಕಟರಮಣ ದೇವಸ್ಥಾನ. ಇಲ್ಲಿ ಸಹ ಶಾರದೆ ಇಡುತ್ತಾರೆ. ಇಲ್ಲಿ ಫುಲ್ ಟೆಂಪಲ್ಸ್ ಅಲ್ಲ, ಮಠ. ಇದು ಚಿತ್ರಾಪುರ ಮಠ, ಉಮಾಮಹೇಶ್ವರಿ ಟೆಂಪಲ್, ಅಲ್ಲಿ ಕಾತ್ಯಾಯಿನಿ ಟೆಂಪಲ್, ಈಚೆ ಇದು ಶರವು ದೇವಸ್ಥಾನ ಸಿಗ್ತದೆ ಇಲ್ಲಿ ಶರವು ಟೆಂಪಲ್. ಆಚೆ ಐಡಿಯಲ್ ಹೀಗೆ ಸೀದಾ ಈಚೆ ಬಂದರೆ ಸಿಟಿ ಸೆಂಟರ್ ಹತ್ರ ಬರ್ಬೋದು.
ಇಲ್ಲಿ ರಾತ್ರಿ ಬರಬೇಕು, ಲೈಟಿಂಗ್ಸ್ ಹೇಗೆ ಇರ್ತದೆ ಗೊತ್ತಾ, ಸಾಧ್ಯವಾದರೆ ತೋರಿಸ್ತಾನೆ, ಸಂಜೆ ಈಚೆ ಬಂದರೆ ತೋರಿಸ್ತಾನೆ. ಫ್ರೆಂಡ್ಸ್ ಹಾಸ್ಟೆಲ್ ಆ್ಯಂಡ್ ಡ್ರೈವಿಂಗ್ ಸ್ಕೂಲ್ ನೋಡಿ, ಡ್ರೈವಿಂಗ್ ಸ್ಕೂಲ್, ಅಂಬಿಕಾ ಡ್ರೈವಿಂಗ್ ಸ್ಕೂಲ್. ಇಲ್ಲಿ ಮರ ಕಾಣ್ತಾ ಉಂಟಲ್ಲ, ಅದರ ಕೆಳಗೆ ಇದು ದೇವರಿದೆ, ಮಹಾಸತಿ ಮತ್ತು ಇನ್ನೊಂದು ದೇವರು. ಇದು ತುಂಬ ಪವರ್ಫುಲ್. ಈಗ ಹೋಗಿ ಕೈ ಮುಗ್ದು ಬರಬೇಕು. ತೋರಿಸಿದೆ ಅಲ್ಲ ಕಟ್ಟೆ, ಇದು ಅಲ್ಲಿ ತೋರಿಸಿದೆ ಅಲ್ಲ ಕಟ್ಟೆ, ತುಂಬ ಪವರ್ಫುಲ್ ಆಯಿತಾ. ಈಚೆ ಭಗವತಿ ಅಮ್ಮ ಇರೋದು, ಆಚೆ ಮಹಾಸತಿ ಅಮ್ಮ ಇರೋದು. ತುಂಬ ಅಲ್ಲಿದ್ದು ಪವಾಡ ಎಲ್ಲ ಕೇಳಿದ್ದೇನೆ ನಾನು. ಹಾಗೆ ಹೋಗಿ ಕೈ ಮುಗಿದು ಬಂದಾಯಿತು. ನೋಡಿ, ಅಷ್ಟು ಕಂಜೆಸ್ಟೆಡ್ ಇದ್ರೂ ಕೂಡ ಆ ಕಟ್ಟೆಯನ್ನು ಹೊಡಿಲಿಲ್ಲ ಅವರು. ಅಲ್ಲಿಗೆ ದೊಡ್ಡ ಇದನ್ನು ಮಾಡಿ ಚಿಕ್ಕ ದೇವಸ್ಥಾನಗೆ ಮಾಡಿದ್ದಾರೆ. ಅದರ ಎದುರೇ ಚಂದ್ರಮೌಳೇಶ್ವರ ಟೆಂಪಲ್ ಇರೋದು. ಅದರದ್ದು ಒಂದು ಇದುಂಟು, ಇತಿಹಾಸ ಉಂಟು. ಅದು ಮೊನ್ನೆ ಲೈಟಿಂಗ್ಸ್ ಎಲ್ಲ ಮಾಡಿದೆ ಅಲ್ಲ, ಅದನ್ನ ಡಿಲೀಟ್ ಮಾಡ್ತೀನಿ ಇವಾಗ. ನನ್ನ ಮೊಬೈಲಲ್ಲಿ ಮಾಡ್ತೀಯಾ? Person number 1. ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್. ಬೋನಸ್ 1,80,000. ಐಸ್ ಕ್ರೀಮ್. ನನಗೆ ಬರ್ತಿಲ್ಲ. ನಾಡ್ದು ಅಕ್ಟೋಬರ್ 1ಗೆ ನಾಡ್ದು ಅಕ್ಟೋಬರ್ 1ಗೆ ಪಿಲಿನಲಿಕೆ ಇದೆ. ಇಲ್ಲಿ 10ನೇ ವರ್ಷದ ಪಿಲಿನಲಿಕೆ.
ನಲಿಕೆ ಯಾರ್ಯಾರ ಮಿಥುನ್ ರೈ ಅವರ ನೇತೃತ್ವದಲ್ಲಿ ಮಿಥುನ್ ರೈ ಅವರ ನೇತೃತ್ವದಲ್ಲಿ 10ನೇ ವರ್ಷದ ಪಿಲಿನಲಿಕೆ. ಸೊ ಯಾರ್ಯಾರು ಗೆಸ್ಟ್ ಬರ್ತಿದ್ದಾರೆ ಗೊತ್ತಾ? ಕಿಚ್ಚ ಸುದೀಪ್ ಅವ್ರು ಬರ್ತಿದ್ದಾರೆ, ಆಮೇಲೆ ರಾಜ್ವಿ ಶೆಟ್ಟಿ ಅವ್ರು ಬರ್ತಿದ್ದಾರೆ, ಡಿಕೆಶ್ ಅವ್ರು ಬರ್ತಿದ್ದಾರೆ, ಅಜಿಂಕ್ಯ ರಹಾನೆ ಅವ್ರು ಬರ್ತಿದ್ದಾರೆ ಕ್ರಿಕೆಟರ್, ಮತ್ತೆ ಗುಂಡೂರಾವ್ ಅವ್ರು ಬರ್ತಿದ್ದಾರೆ, ಇನ್ಯಾರು ಸುನಿಲ್ ಶೆಟ್ಟಿ ಅವ್ರು ಬರ್ತಿದ್ದಾರೆ. ಅವರು ತುಂಬಾ ವರ್ಷದಿಂದ ಬರ್ತಿದ್ದಾರೆ. ಹಾಗೆ ಈ ಸಾರಿ 10ನೇ ವರ್ಷದ ಪಿಲಿನಲಿಕೆ ನಮ್ಮ ಮಿಥುನ್ ರೈ ಅವರ ನೇತೃತ್ವದಲ್ಲಿ. ಹೋದ್ ಸಾರಿ ಯಾರು ಬಂದಿದ್ರು ಗೊತ್ತಾ? ಹೋದ್ ಸಾರಿ ಸಂಜಯ್ ದತ್ ಅವ್ರು ಬಂದಿದ್ರು, ಮತ್ತೆ ಶಿವಮ್ ಡುಬೆ ಅವ್ರು ಬಂದಿದ್ರು. ಹಾಗೆ ಎಲ್ಲರನ್ಸ ನಮ್ಮ ತುಳುನಾಡಿಗೆ ಕರೆಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಹಾಗೆ ನಮ್ಮ ಊರಿನ ಪಿಲಿನಲಿಕೆಗೆ ಎಲ್ಲರೂ ಸಹ ಬನ್ನಿ. ಅಂಡ್ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ದೀಪಾವಳಿ ಬರ್ಬೋದು, ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಸುಮಾರು ವಿಡಿಯೋಸ್ ಉಂಟು. ಸೊ ನೆಕ್ಸ್ಟ್ ಇಯರ್ ಅಂತೂ ಮುಂಚೆ ಹೇಳ್ತೇನೆ ಯಾರ್ಯಾರು ಬರ್ತಾರೆ ಅಂತ, ದಯವಿಟ್ಟು ಬನ್ನಿ. ಸೊ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸರ್ಪ್ರೈಸ್ ಗುಡ್ ನ್ಯೂಸ್ ಉಂಟು. ಅದೇನಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ನಾನು. ಅಂಡ್ ಬಾಯ್ ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾಟಾ ಬಾಯ್. ಟಾಟಾ ಬಾಯ್.